ವಿಧಾನ ಪರಿಷತ್ ಚುನಾವಣೆಗೆ ಗರಿಗೆದರಿದ ಚಟುವಟಿಕೆಗಳು. ಪರಿಷತ್ ಖಾಲಿ ಇರುವ 5 ಸ್ಥಾನಗಳ ಭರ್ತಿಗೆ ಈಗ ಸರ್ಕಸ್ ಶುರುವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಸಿದ್ದರಾಮಯ್ಯ ಒಂದು ಕಡೆ, ಗೆಲ್ಲುವ ಕುದುರೆಗಳಿಗಾಗಿ ಹುಡುಕಾಟ ನಡೆಸುತ್ತಿರುವಂತಹ ಸಿಎಂ ಖರ್ಗೆ ಸೂಚನೆ ಮೇರೆಗೆ ಅಭ್ಯರ್ಥಿಗಳ ಹುಡುಕಾಟ ಶುರುವಾಗಿದೆ. ನಿನ್ನೆ ಖರ್ಗೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದರು. ಎಲ್ಲೋ ಒಂದು ಕಡೆ ಹನಿ ಟ್ರಾಪ್ ವಿಚಾರವಾಗಿ ಸುದೀರ್ಘ ಚರ್ಚೆ ನಡೆದಿರಬಹುದು ಅಂತ ಶಂಕಿಸಲಾಗಿತ್ತು. ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದ್ದಂತಹ ಭೇಟಿಯದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ. 5 ಸ್ಥಾನಗಳು ಖಾಲಿ ಇದ್ದಾವೆ. ವಿಧಾನ ಪರಿಷತ್ MLC ಅಂತ ಏನು ಕರಿತೀವೋ ಆ ಸ್ಥಾನ ಖಾಲಿ ಇದ್ದಾವೆ. ಈಗ 5 ಗೆಲ್ಲುವ ಕುದುರೆಯ ಹುಡುಕಾಟದಲ್ಲಿ ಸಿಎಂ ಸಿದ್ದರಾಮಯ್ಯ ಇರತಕ್ಕಂತಹದ್ದು ಒಂದು ಪ್ರತಿಷ್ಠೆಯ ಕಣ. ಬಿಜೆಪಿ JDS ಹೊಂದಾಣಿಕೆ ನಡುವೆಯೂ ಕೂಡ ಪ್ರತಿ ತಂತ್ರ ಹೆಣೆಯಲಾಗಿದೆ. ವಿಧಾನಸಭೆಯಲ್ಲಿ ಪ್ರಚಂಡ ಗೆಲುವು ಸಾಧಿಸಿರ್ತಕ್ಕಂತಹ ಕೈಪಾಳೆಯ ಖರ್ಗೆ ಸಿದ್ದು ಚರ್ಚೆ ಬೆನ್ನಲ್ಲೇ ಆಕಾಂಕ್ಷಿಗಳ ಕಾತರ ಹೆಚ್ಚಾಗಿದೆ. ವಿಧಾನ ಪರಿಷತ್ ಚುನಾವಣೆಗೆ ಗರಿಗೆದರಿದಂತಹ ಚಟುವಟಿಕೆಗಳು. ಗೆಲ್ಲುವ ಕುದುರೆಯ ಹುಡುಕಾಟದಲ್ಲಿ ಈಗ ಸಿದ್ದರಾಮಯ್ಯರಿಗೆ ಇದು ಹೊಸ ಸವಾಲು. ವಿಧಾನ ಪರಿಷತ್ನಲ್ಲೂ ಕೂಡ ತಮ್ಮ ಪ್ರಾಬಲ್ಯ ಹೆಚ್ಚಿರಬೇಕು ಅಂತ ಹೇಳಿದ್ರೆ ಗೆಲ್ಲುವ ಕುದುರೆಗಳಿಗೆ ನಾವಲ್ಲಿ ಪ್ರಾತಿನಿಧ್ಯ ಅಥವಾ ಆದ್ಯತೆಯನ್ನು ಕೊಡಬೇಕಾಗಿ ಬರುತ್ತೆ. ಹಾಗಾಗಿ ಗೆಲ್ಲುವ ಕುದುರೆ ಯಾರು, ಆ ಅಭ್ಯರ್ಥಿಗಳು ಯಾರು? ಈಗಾಗಲೇ ಆಸ್ಪರೆಂಟ್ಗಳ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ, ಆಕಾಂಕ್ಷಿಗಳ ಸಂಖ್ಯೆ. ಅಷ್ಟು ಆಕಾಂಕ್ಷಿಗಳನ್ನು ಕೂಡ ಅವಕಾಶ ಕೊಡಲಾಗುತ್ವಾ, ಅಥವಾ ಎಐಸಿಸಿ ಅಧ್ಯಕ್ಷರು ತೀರ್ಮಾನ ಮಾಡಿದ ಅಥವಾ KPCC ಅಧ್ಯಕ್ಷರು ಕೊಟ್ಟಂಥ ಹೆಸರು ಫೈನಲ್ ಆಗುತ್ತಾ? ಇದು ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರ. ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿಎಂ ಸಿದ್ದರಾಮಯ್ಯರ ಇಬ್ಬರ ಸುದೀರ್ಘ ಚರ್ಚೆಯಿಂದ ಈಗ ಗರಿ ಗೆದರಿತಕ್ಕಂತಹ ವಿಧಾನ ಪರಿಷತ್ ಚುನಾವಣೆಯ ಸುದ್ದಿ.